ತಲ್ಲಣವಾಗಿದೆ. ಕೇವಲ 12 ನಿಮಿಷಗಳ ಅಂತರದಲ್ಲಿ 2 ಪ್ರಬಲವಾದಂತಹ ಭೂಕಂಪಗಳು ಸೃಷ್ಟಿಯಾಯಿತು. ಎರಡೂ ಕಡೆ ಸೇರಿ ಒಟ್ಟು 150ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸುಮಾರು 10,000ಕ್ಕೂ ಹೆಚ್ಚು ಸಾವುಗಳು ಸಂಭವಿಸುವಂತಹ ಒಂದು ಆತಂಕ ಕೂಡ ಎದುರಾಗ್ತಾ ಇದೆ. ಕೇವಲ ಮ್ಯಾನ್ಮಾರ್ ಒಂದರಲ್ಲಿ 144 ಜನ ಸಾವನ್ನಪ್ಪಿದ್ದಾರೆ. 732ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇತ್ತ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ನಿರ್ಮಾಣ ಹಂತದ ಒಂದು ಕಟ್ಟಡ ಕುಸಿತವಾಗಿದೆ. 30 ಅಂತಸ್ತಿನ ಕಟ್ಟಡ ಕ್ಷಣ ಮಾತ್ರದಲ್ಲಿ ಕುಸಿದು ಹೋಗಿದೆ. ಇಲ್ಲಿ ಕೆಲಸ ಮಾಡ್ತಿದ್ದಂತಹ 400 ಕಾರ್ಮಿಕರಲ್ಲಿ 3 ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 80 ಮಂದಿ ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಇತ್ತ ಬ್ಯಾಂಕಾಕ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದೆ ಸರ್ಕಾರ. ಮ್ಯಾನ್ಮಾರ್, ಥೈಲ್ಯಾಂಡ್ ಮಾತ್ರವಲ್ಲದೆ ಭಾರತ, ಬಾಂಗ್ಲಾದೇಶ, ಚೀನಾದ ಹಲವಾರು ಪ್ರದೇಶಗಳಲ್ಲಿ ಭೂಮಿ ಕಂಪಿಸಿದಂತಹ ಒಂದು ಅನುಭವ ಆಗಿದೆ. ಇನ್ನು ಭಾರತದಲ್ಲಿ ದೆಹಲಿ, ಕೋಲ್ಕತ್ತಾ, ಇಂಫಾಲ್, ಮಣಿಪುರದಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಕೆಲವು ಐತಿಹಾಸಿಕ ಕಟ್ಟಡಗಳು, ಸೇತುವೆಗಳು ಕೂಡ ಕುಸಿತ ಆಗಿದ್ದಾವೆ. ಮತ್ತೊಂದೆಡೆ ಏರ್ಪೋರ್ಟ್ಗಳಲ್ಲಿ ವಿಮಾನಗಳು ಕೂಡ ಹಾರಾಟ ನಡೆಸೋದಕ್ಕೆ ತೊಂದರೆ ಕೂಡ ಉಂಟಾಯಿತು. ಹೀಗಾಗಿ ಪ್ರಯಾಣಿಕರು ಕೂಡ ಏರ್ಪೋರ್ಟ್ನಿಂದ ಹೊರಗೆ ಓಡಿ ಬಂದರು. ಅಲ್ಲದೆ ನೆಲದ ಮೇಲೆ ಕುಳಿತುಕೊಂಡು ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಕೂಡ ಪಟ್ಟರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಅನೇಕ ಕಡೆಗಳಲ್ಲಿ ಕಟ್ಟಡಗಳು ಎಲ್ಲವೂ ಕೂಡ ನೆಲಸಮ ಆಗಿದ್ದಾವೆ. ಕೂದಲೆಳೆ ಅಂತರದಲ್ಲಿ ಅನೇಕರು ತಮ್ಮ ಜೀವ ಉಳಿಸ್ಕೊಂಡಿದ್ದಾರೆ. ಇನ್ನು ಥೈಲ್ಯಾಂಡ್ನಲ್ಲಿ 30 ಅಂತಸ್ತಿನ ಒಂದು ಕಟ್ಟಡ ಕುಸಿತ ಆಗಿದೆ. ಇನ್ನು ಕಟ್ಟಡದ ಮೇಲೆ ಇರುವಂತಹ ಈಜುಕೊಳದಿಂದ ನೀರು ಕೆಳಗಡೆ ಹರಿದು ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಅಂದರೆ ಎಷ್ಟೊಂದು ಪ್ರಬಲವಾಗಿತ್ತು ಭೂಕಂಪ ಅನ್ನುವಂಥದ್ದಕ್ಕೆ ಈ ದೃಶ್ಯಾವಳಿಗಳು ಸಾಕ್ಷಿ. ಕೆಳಗಡೆ ನಿಂತಿರುವಂತಹ ಜನ ಏನಾಗ್ತಾ ಇದೆಯಂತ ಆತಂಕದಲ್ಲಿದ್ದರು. ಇನ್ನು ಮಂಡಲೆ ವಿವಿ ಮ್ಯಾನ್ಮಾರ್ನ ವಿಶ್ವವಿದ್ಯಾಲಯದ ಒಂದು ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀರಾ. ಒಂದು ಕ್ಷಣ ಭೂಮಿ ಕಂಪಿಸಿದಂತಹ ಅನುಭವವಾದರೆ ಮತ್ತೊಂದು ಕಡೆಯಲ್ಲಿ ಹೊಗೆಯಂತಹ ವಾತಾವರಣ ನಿರ್ಮಾಣ ಆಗಿ ಏನ್ ನಡೀತಾ ಇದೆ ಅನ್ನುವಂಥದ್ದು ಕೂಡ ಜನರಿಗೆ ಗೋಚರಿಸಿದಂತಹ ಒಂದು ಪರಿಸ್ಥಿತಿ ಎದುರಾಗಿತ್ತು. ಇನ್ನು 30 ಅಂತಸ್ತಿನ ಒಂದು ಕಟ್ಟಡ ಕೂಡ ಕ್ಷಣ ಮಾತ್ರದಲ್ಲಿ ನೋಡ್ತಾ ಇದ್ದಂತೆ ನೆಲಕ್ಕೆ ಅಪ್ಪಳಿಸಿ ಬಿದ್ದಿದೆ. ಸಂಪೂರ್ಣ ಕಟ್ಟಡ ಕುಸಿತ ಆಗಿದೆ. ನಿರ್ಮಾಣ ಹಂತದ ಒಂದು ಕಟ್ಟಡ ಇದು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಮತ್ತೊಂದೆಡೆ 90 ವರ್ಷದ ಒಂದು ಸೇತುವೆ ಇತ್ತು, ಐತಿಹಾಸಿಕ ಸೇತುವೆ. ಈ ಸೇತುವೆ ಕೂಡ ಕುಸಿತ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, 90 ವರ್ಷಗಳ ಐತಿಹಾಸಿಕ ಸೇತುವೆ ಕುಸಿತ ಆಗಿದೆ. ಮತ್ತೊಂದೆಡೆ ಏರ್ಪೋರ್ಟ್ಗಳಲ್ಲಿ ವಿಮಾನಗಳು ಕೂಡ ಅಲುಗಾಡಿದ್ದಾವೆ. ಇನ್ನು ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ನೆಲದ ಮೇಲೆ ಕೂತಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಾ. nó sẽ chia cấu lại không vào bia nó có được cái mai ra có